ಮೈಲಾರಲಿಂಗೇಶ್ವರ ಜಾತ್ರೆ ನಡೀಬಾರ್ದು ಅಂತ ಹೇಳಿ 144 ಸೆಕ್ಷನ್ ಹಾಕಿದ್ರು. ಸೊ ಅದನ್ನು ಹಿಂಪಡಿಬೇಕು, ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಇವತ್ತು ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ. ಹಾಗೆ ಒಂದು ವಿಚಾರ ಏನಂತಂದರೆ, ರಾಜಕೀಯ ಚದುರಂಗದ ಆಟದಲ್ಲಿ ಈ ರಾಜಕೀಯ ವ್ಯಕ್ತಿಗಳೇನು ಮಾಡ್ತಿದ್ದಾರೆ ಗೊತ್ತಾ? ಮುಜರಾಯಿ ಇಲಾಖೆ ಸಚಿವರಾದಂತಹ ಕೋಟಾ ಶ್ರೀನಿವಾಸ್ ಅವರ ಕ್ಷೇತ್ರದಲ್ಲೇ ಇಂದು ಭಟ್ಕಳ ಜಾತ್ರೆ, ಆಂಜನೇಯ ಸ್ವಾಮಿ ರಥೋತ್ಸವ ನಡೀತಾ ಇದೆ. ಆಮೇಲೆ ಗೃಹ ಸಚಿವರ ಕ್ಷೇತ್ರದಲ್ಲೂ ಜಾತ್ರೆ ನಡೀತಾ ಇದೆ, ಹಿರೇಕೆರೂರಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಎಲ್ಲ ಕಡೆನೂ ಜಾತ್ರೆ ನಡೀತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಮಾತ್ರ ಇವರು 144 ಸೆಕ್ಷನ್ ಹಾಕಿ ಎಲ್ಲ ಭಕ್ತರಿಗೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳೇ ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿ, ಕಾರ್ಣಿಕ 1ನೇ ತಾರೀಕು ಇರೋದ್ರಿಂದ ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಒದಗಿಸಿಕೊಡಿ ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಆ ವಿನಂತಿ ಪ್ರಕಾರ ಅವರು ಒಪ್ಕೊಂಡಿದ್ದಾರೆ. ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಂಡು ಕಾರ್ಣಿಕ ನುಡಿಗಳನ್ನು ಕೇಳಲು ನೀವು ಬರಬೇಕು, ಬಂದು ಮೈಲಾರಲಿಂಗೇಶ್ವರ ದರ್ಶನ ಪಡೆದು ಪವಿತ್ರರಾಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.